ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಕೇಸ್ನಲ್ಲಿ ಇಡಿ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡ ಕೇಸನ್ನ ವಿಚಾರಣೆ ಮಾಡುವ ಅಧಿಕಾರ ಜಾರಿ ನಿರ್ದೇಶನಾಲಯಕ್ಕೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರಾಜ್ಯಪಾಲರು ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಲೋಕ ತನಿಖೆ ಮಾಡುವಾಗ ಇಡಿ ಯಾಕೆ ಪತ್ರ ಬರೆಯುತ್ತೆ? ಇಡಿ ಅಧಿಕಾರ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇಡಿ ಪತ್ರದ ಬಗ್ಗೆ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದನೇ ಈ ರೀತಿ ಮಾಡ್ತಾ ಇದ್ದಾರೆ. ಇಡಿ ತನಿಖೆಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಇದರ ಜೊತೆಗೆ ಮೂಡ ಕೇಸನ್ನ ಇಡಿಗೆ ತನಿಖೆ ಮಾಡುವ ಅಧಿಕಾರ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇಡಿ ಪತ್ರ ಬರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ, ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಗವರ್ನರ್ ಹೇಳಿರೋದೇನು, ತನಿಖೆ ಮಾಡಿ ಇದನ್ನು ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಏನಂತ ಹೇಳಿರೋದು, ಡಿಸೆಂಬರ್ 24 ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿರೋದು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ವಾಟ್ ಈಸ್ ದರ್ ಇಂಟೆನ್ಷನ್? ಇಟ್ ಈಸ್ ಡೆಲಿಬರೇಟ್ ಅಲ್ಲ, ಅಲ್ವೇನ್ರಿ? ಡೆಲಿಬರೇಟ್ ಅಲ್ಲ. ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಗೊತ್ತಾಯ್ತಾ? ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ. ವೈ ದೇ ಹ್ಯಾವ್ ರಿಟನ್ ಎ ಲೆಟರ್? They may share the information, but it doesn't mean that they should write a letter and it should be made open. ನಿಮಗೆಲ್ಲ PTIಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ TV ಚಾನೆಲ್ಗಳಿಗೆ ರಿಲೀಸ್ ಮಾಡೋದು, there is no law like that. ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ಇನ್ನು ನಾಳೆ ನಡೆಯುವಂತಹ ಕಾಂಗ್ರೆಸ್ನ ಸ್ವಾಭಿಮಾನಿ ಸಮಾವೇಶದ ವಿಚಾರವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಸ್ವಾಭಿಮಾನಿ ಒಕ್ಕೂಟದಿಂದಲೂ ಕೂಡ ಸಾವಿರಾರು ಜನ ಭಾಗಿಯಾಗ್ತಾರೆ. ಪಕ್ಷ ಹಾಗೂ ಸ್ವಾಭಿಮಾನಿ ಒಕ್ಕೂಟದಿಂದ ಈ ಸಮಾವೇಶ ನಡೀತಾ ಇದೆ. ಸ್ವಾಭಿಮಾನಿ ಒಕ್ಕೂಟದಿಂದಲೂ ಕೂಡ ಹೆಚ್ಚಾಗಿ ಜನ ಬರ್ತಾರೆ. ಹೆಸರು ಸೇರಿ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡುವ ಸಂದರ್ಭದಲ್ಲಿ ಹಾಸನದಲ್ಲಿ ನಡೆಯುವಂತಹ ಕಾಂಗ್ರೆಸ್ನ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಕ್ಷ ಹಾಗೂ ಸ್ವಾಭಿಮಾನಿ ಒಕ್ಕೂಟದಿಂದ ಈ ಸಮಾವೇಶ ನಡೀತಾ ಇದೆ. ವ್ಯಕ್ತಿಗತವಾಗಿ ಎಲ್ಲ ಸ್ವಾಭಿಮಾನಿ ಒಕ್ಕೂಟದಿಂದಲೂ ಕೂಡ ಹೆಚ್ಚಾಗಿ ಜನ ಬರ್ತಾರೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಸಮಾವೇಶವನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಸರ್. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ. ಹೆಸರೇನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಶೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ ಆನಂದ್, ಮುಖ್ಯವಾಗಿ ನಾವು ಗಮನಿಸ್ತಾ ಇದ್ವಿ ಮೂಡಾದಲ್ಲಿ ಇಡಿಯ ಎಂಟ್ರಿ ಮತ್ತು ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರು. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸಿಎಂ? ಶ್ರೀಪಾದ್, ಮೂಡಾದಲ್ಲಿ ನಡೆದಿರುವಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಲೋಕಾಯುಕ್ತಕ್ಕೆ ಒಂದು ಪತ್ರವನ್ನ ಬರೆದಿದೆ. 700 ಕೋಟಿಗೂ ಅಧಿಕ ಅಕ್ರಮ ನಡೆದಿದೆ. ಅದ್ರ ಜೊತೆಗೆ ಸಿಎಂ ಪತ್ನಿ ಪಡೆದಿರುವಂತ ನಿವೇಶನದ ವಿಚಾರದಲ್ಲೂ ಕೂಡ ನಕಲಿ ಸಹಿ ಇರ್ಬೋದು, ಆ ರೀತಿ ಸಾಕಷ್ಟು ತಪ್ಪುಗಳಾಗಿವೆ ಅನ್ನೋ ಒಂದು ಪತ್ರವನ್ನ ಬರೆದು ಏನು ತನಿಖೆಗೆ ಈ ಆಂಗಲ್ ನಲ್ಲಿ ತನಿಖೆ ಮಾಡಿ ಅನ್ನೋ ಒಂದು ಪತ್ರವನ್ನ ಬರೆದಿದೆ. ಇದು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಮಂಡ್ಯದ KR ಪೇಟೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ.
ಏನು ಇಡಿ ಪ್ರವೇಶ ಮಾಡಿ ತನಿಖೆ ಮಾಡ್ತಾ ಇರೋದೇ ಒಂದು ರಾಜಕೀಯ ಪ್ರೇರಿತ ಅನ್ನೋ ಒಂದು ಅಸಮಾಧಾನ ಅವರು ಹಾಕಿರುವಂತದ್ದು. ಏನು ಲೋಕಾಯುಕ್ತ ತನಿಖೆಗೆ ರಾಜ್ಯಪಾಲರು ಸೂಚನೆಯನ್ನು ನೀಡಿದ್ರೆ, ಅದ್ರ ಜೊತೆಗೆ ಕೋರ್ಟ್ ಕೂಡ ತನಿಖೆ ಮಾಡಿ ವರದಿಯನ್ನ ನೀಡಿ ಅಂತ ಹೇಳಿ ಸೂಚನೆ ನೀಡಿದೆ. ಇಷ್ಟಾದ್ರೂ ಕೂಡ ಇಡಿ ಪ್ರವೇಶ ಮಾಡಿ ಈ ರೀತಿ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು, ಅದ್ರ ಜೊತೆಗೆ ತನಿಖೆ ನಡೆಸಿ ಒಂದಷ್ಟು ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇರೋದು ಕೂಡ ಕಾನೂನು ಬಾಹಿರ ಅಂತ ಹೇಳಿ ಇಡಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಮತ್ತೊಂದೆಡೆ ನಾಳೆ ನಡೆಯುವಂತ ಹಾಸನದ ಸಮಾವೇಶದ ಬಗ್ಗೆ ಕೂಡ ಸಮರ್ಥಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ ಸಿಎಂ ಆಪ್ತರು ಸೇರಿ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಆನಂತರ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲ ತುಂಬುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಅಸಮಾಧಾನ ವ್ಯಕ್ತ ಆಗಿತ್ತು, ಜೊತೆಗೆ ದೂರು ಕೂಡ ಸಲ್ಲಿಕೆ ಆಗಿತ್ತು. ಬಳಿಕ ಮಧ್ಯಪ್ರವೇಶ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ಇಡೀ ಕಾರ್ಯಕ್ರಮದ ರೂಪುರೇಷವನ್ನೇ ತಲೆ ಕೆಳಗಾಗುವಂತೆ ಮಾಡಿದ್ರು. ಇದು ಕಾಂಗ್ರೆಸ್ನ ಸಮಾವೇಶ ಅಂತ ಹೇಳಿ ಬಿಂಬಿಸೋದಕ್ಕೆ ಹೊರಟಿದ್ರು. ಇವತ್ತು ಆ ವಿಚಾರವಾಗಿ ಏನು ಮಾತಾಡಿರುವಂತ ಸಿದ್ದರಾಮಯ್ಯ ಅವರು ನಾಳೆ ಏನು ಸ್ವಾಭಿಮಾನಿ ಬಳಗ ಏನಿದೆ ಅದ್ರ ನೇತೃತ್ವದಲ್ಲಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಓಕೆ ಆನಂದ್, ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಬಹಳ ಮುಖ್ಯವಾದಂತಹ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ವಿಚಾರವಾಗಿ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಮಾತಿತ್ತು 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಈ ಕುರ್ಚಿ ಕಗ್ಗಂಟಾದ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಓಡಾಡ್ತಾ ಇತ್ತು. ಆದರೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ, ಡಿ ಕೆ ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಮಾತಾಡ್ತಾರೆ, ಇದೇ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಗಾದಿ ವಿಚಾರವಾಗಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತಾನು ಹೇಳ್ತಾರೆ. ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಸಂದೇಶ ರವಾನಿಸುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಈ ರೀತಿಯಾಗಿ ಆಗ್ತಾ ಇದೆ. ನೋಡಿ, ಬಹಳ ಮುಖ್ಯವಾದಂತಹ ವಿಚಾರ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರೋದು. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಖಂಡ ತುಂಡವಾಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಯಾವುದೇ ಒಪ್ಪಂದ ಆಗಿಲ್ಲ. ಇದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತ ಮಾತು. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಸಿಎಂ ಮಾತಾಡಿದ್ದಾರೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೈಕಮಾಂಡ್ ಸೂಚನೆಯನ್ನ ನೀಡಬೇಕು, ಆ ಬಳಿಕ ನಾನು ನಿರ್ಧಾರ ಮಾಡಬೇಕು. ಸಂಪುಟ ಸರ್ಜರಿ ಬಗ್ಗೆ ನನ್ನ ನಿರ್ಧಾರವೇ ಅಂತ ಕೆಆರ್ ಪೇಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲ ರೀತಿಯ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ನಂಬರ್ 1. ಸಂಪುಟ ಸರ್ಜರಿ ಅನ್ನುವಂಥದ್ದು ಇಲ್ವೇ ಇಲ್ಲ ನಂಬರ್ 2. ಇದೇ ಸಂದರ್ಭದಲ್ಲಿ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸ್ಪಷ್ಟನೆ. ಈ ಎಲ್ಲ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ